78 ವರ್ಷದ ಮನುಷ್ಯರಿಗೂ ಈ ಥರ ಹೀಲಿಂಗ್ ಆಗುತ್ತೆ ಅಂದರೆ ನಾನು ಬಸವರಾಜ್ ಸರ್ ಹೇಳ್ತಿದ್ರು 80 ವರ್ಷದವರೆಗೂ ಚೆನ್ನಾಗಿರ್ತೀರಂತೆ. ಸರ್ ನಾನು 125 ವರ್ಷದವರೆಗೂ ಚೆನ್ನಾಗಿರ್ತೀನಿ ನಿಮ್ಮ ಕಲರ್ ಥೆರಪಿ ಹಾಕ್ಕೊಂಡು ಅಂತಂದು. ನಾನು ಆ್ಯಕ್ಚುಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ನೇಟಿವು, ಬಟ್ ಈಗ ಬೆಂಗಳೂರಲ್ಲಿ ಬಂದೆ 25 ವರ್ಷ ಆಯಿತು. ಈಗ TM ಕಲಿತಾ ಇದ್ದೇನೆ. ನಾನು ರಿಟೈರ್ ಆಗಿ 20 ವರ್ಷ ಆಯಿತು. ನಾನು ಈಗ 78 ಇಯರ್ಸ್. ಐ ಆಮ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಐ ಡೋಂಟ್ ಹ್ಯಾವ್ ಎನಿ ಡಿಸೀಸಸ್, BP, ಶುಗರ್ ಯಾವುದೂ ಇಲ್ಲ. ಇದು ಆಕ್ಸಿಡೆಂಟಲಿ KM ಕಲರ್ ಥೆರಪಿ. ಮೊದಲಿಗೆ ನಾನು ಇದನ್ನು ನಂಬಿದ್ದಿಲ್ಲ, ಆದರೆ ಏನೊಂದು ಮಾಡಿ ಇದು ಕಲರಿಂದ ಏನಾಗುತ್ತೆ ಇದೇನಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವರು ಒಂದು ಸರ್ತಿ ಆಕ್ಸಿಡೆಂಟಲಿ ಐ ಸಾ ಇಸ್ ವಿಡಿಯೋ. ನೀವು ಜೊತೆ ಇದ್ರಿ ಅವಾಗ, ಒಂದು ನೋಡಿದ್ವಿ ಬ್ಯಾಕ್ ಇಲ್ಲಿ ಹಾಕ್ಕೊಂಡ್ರೆ ಇದಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಐ ವಾಸ್ ಸಫರಿಂಗ್ ಸಿವಿಯರ್ ಬ್ಯಾಕ್ ಏಕ್. 3 ಸರ್ತಿ ಇದರ ಹತ್ರ ಹೋಗಿದ್ದೆ ನಾನು, ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ. ಅವ್ರು ಬರೀ ನಿಮ್ಮ ಏಜ್ ಆಗಿದೆ ಅದೊಂದು ಹೇಳಿದ್ರು, ಎಲ್ಲ ಸೌದೋಗಿರುತ್ತೆ, ನೀವು ಟು ಮತ್ತು ಫಿಸಿಯೋಥೆರಪಿ ಅದು ಮಾಡಿ ಅಂತ ಆ ಥರ ಮಾಡಿಬಿಟ್ರು. ಅವ್ರು 30 ವರ್ಷಕ್ಕೆ ಹೇಳ್ತಾರೆ ಈಗ ಡಾಕ್ಟ್ರು, ನಿಮ್ಮದೆಲ್ಲ ಸೌದೋಗಿದೆ ಅಂತ. ಇನ್ನು 78ಕ್ಕೆ ಏನು ಬಿಡ್ತಾರೆ ಸರ್ ಅವರು. ಅದಕ್ಕೆ ನೀವು ಇದ್ರ ಪ್ರಕಾರ ನಾನು ಸುಮ್ಮನೆ ಇದು ಆ ವಿಡಿಯೋ ನೋಡಿಬಿಟ್ಟು ಕಲರ್ ಬ್ಲ್ಯಾಕ್ ಹಾಕ್ಕೊಂಡೆ ಸರ್. ಒಂದು ದಿವಸ ಆಯ್ತು ಹೇಳಿದ್ರೆ 3ನೇ ದಿವಸಕ್ಕೆ ನನಗೆ ಎಷ್ಟೋ ಕಡಿಮೆ ಆಗಿಬಿಡ್ತು. ಅದು ಎಷ್ಟು ಕಡಿಮೆ, ನಾವು 1 ವಾರ ಹಾಕ್ಕೊಂಡು ಪೂರ ಕಡಿಮೆ ಆಗಿದ್ದಕ್ಕೆ ನನಗಿದು ಐ ವಾಸ್ ಫ್ಯಾಸಿನೇಟೆಡ್ ಟು ಲರ್ನ್ ದಿಸ್ ಥೆರಪಿ ಮಾಡೋದು. ಅದು ನಿಮ್ಮ ವಿಡಿಯೋ ಕೂಡ ಎಷ್ಟೊಂದು ನೋಡಿದ್ದೀನಿ. ನೀವು ಕೇಳೋ ಒಂದು ಪ್ರಶ್ನೆಗಳು ಎಷ್ಟು ಅದ್ಭುತವಾಗಿರ್ತವೆ. ನೀವು ಹೇಳೋದು ಆ ಸರ್ ಆ ಥರ ಉತ್ತರ ಕೊಡೋದು ತುಂಬ ಚೆನ್ನಾಗಿರ್ತದೆ. ಅದು ಮಧ್ಯೆ ನೀವು ಪ್ರಶ್ನೆ ಕೇಳ್ತಿರಲ್ಲ, ಇದು ಯಾಕೆ ಇದೆ ಅಂತದ, ಅದು ಕೂಡ ತುಂಬ ಇಷ್ಟ ಆಯ್ತು ನಮಗೆ. ಅದರಿಂದ ನನಗೆ ಬರೀ ಬ್ಯಾಕ್ ಏಕ್ ಅಷ್ಟೇ, ನನಗೆ ಇನ್ಯಾವ ಕಾಯಿಲೆ ಇಲ್ಲ. ಇದಾಗಿದೆ, ಅದು ವಾಸಿ ಆಯಿತು. ಈಗ ಇದು TM ಮಾಡ್ತಿದ್ದೀನಿ ನಾನು ಅವಾಗ ನಾನು ಆಗಸ್ಟಲ್ಲಿ ಅದನ್ನ ಮಾಡ್ಕೊಂಡೆ, ಆಗಸ್ಟ್ ಸೆಪ್ಟೆಂಬರಲ್ಲಿ. ಅವಾಗಿಂದ ಏನು ಕೋರ್ಸ್ ಆಗಿದೆಯೋ ಎಲ್ಲ ಕೋರ್ಸು ಜಾಯ್ನ್ ಆಗಿದ್ದೀನಿ. ಆಕ್ಯುಪ್ರೆಷರು, ಕಲರ್ ಥೆರಪಿ, ನ್ಯೂಮರಾಲಜಿ, ಇದು ಏನೇನು ಕೋರ್ಸ್ ಮಾಡಿದೆ, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಏನೇನು ಕೋರ್ಸ್ ಮಾಡಿದೆ ಅಲ್ಲಿವರೆಗೂ ಮಾಡಿದ್ರೆ TM ಸೇರ್ಕೊಂಡಿದ್ದೀನಿ. 50 ಕ್ಲಾಸ್. ಇಲ್ಲ, ನಾನು ಮನೇಲಿ ಅಷ್ಟೇ ಮಾಡ್ತೀನಿ. ನನಗೇನೆಂದರೆ ಎಲ್ಲ ಕಾನ್ಫಿಡೆನ್ಸ್ ಬಂದಮೇಲೆ ಮಾಡಬೇಕಂತ. ನಾವು ಡೆಫಿನೆಟ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಮಾಡ್ತಿದ್ದೀನಿ ಎಲ್ಲ ಇದು ಮಾಡ್ಬೇಕಂತ ಅದು ಮಾಡಿ. ಅದಕ್ಕೆ ಅದೆಲ್ಲ ರೆಡಿಯಾಗಿ ಈಗ ಅದು ರೆಡಿಯಾಗಿದ್ದೀನಿ. ಈಗ ಎಷ್ಟು ಮೋರ್ ದಿ ನಾಲೆಡ್ಜ್ ಎಷ್ಟು ಕೊಡ್ತಾರೆ ಪ್ರತಿಯೊಂದು ಕ್ಲಾಸಲ್ಲಿ. ಅವ್ರು ಕೇಳ್ತಾ ಇದ್ನಪ್ಪ ಅಂದರೆ ಬೇರೆ ನಾಲೆಡ್ಜ್ ಅವ್ರು ಬುಕ್ ಬರೆದಿದ್ದಾರೆ. ನೀವೇನು ಬುಕ್ ಇಂಟ್ರೊಡ್ಯೂಸ್ ಮಾಡಿದ್ರು ಒಂದು ಕ್ಲಾಸಲ್ಲಿ, ಆ ಬುಕ್ಕಲ್ಲಿ 1 ಸರ್ತಿ ಹೋದರೆ ಒಂಥರ ಅರ್ಥ ಆಗುತ್ತೆ, 2 ಸರ್ತಿ ಹೋದರೆ ಇನ್ನೊಂದು ಥರ ಆಗುತ್ತೆ. ಅಷ್ಟು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಫೈನ್, ಫಿಟ್ ಆ್ಯಂಡ್ ಫೈನ್. ನೋಡಿ, ಇವ್ರಿಗೆ ಬ್ಯಾಕ್ ಪೇನ್ ಇರುತ್ತೆ ಆ್ಯಕ್ಚುಲಿ. ಸೊ ವೀಡಿಯೋಗಳು ಸುಮಾರು ನೋಡ್ತಾನೆ ಇದ್ರು. ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು? ನಾವು ಒಂದ್ಸಲ ಹೇಳಿದ್ವಲ್ಲ, ತಮಾಷೆಗಾರು ಟ್ರೈ ಮಾಡಿಬಿಡಿ, ವರ್ಕೌಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಟ್ಟು ಹಾಕಿ ನಿಮ್ಮ ಗಂಟೆನೂ ಹೋಗುತ್ತೆ ಅಂತ. ಹಾಗೆ ಟ್ರೈ ಮಾಡಿಬಿಟ್ರು. ಅದಕ್ಕೆ ಮುಂಚೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಕೇಳಿದ್ರೆ, ಸರ್ ನೀವು ವೇಸ್ಟ್ ಮಾಡಿ, ನಿಮ್ಗೆ ವಯಸ್ಸಾಗೋಯ್ತು, ನಿಮ್ಮ ಸೌದಾಗ್ಬಿಟ್ಟಿದೆ, ಯೂಸ್ ಆಗಲ್ಲ ಅಂತ ಅಂದ್ಬಿಟ್ರಂತೆ. ಸೊ ಆ ಕಪ್ಪು ಬಣ್ಣವನ್ನು ಎಲ್ಲ ಹಚ್ಚಿದ್ರಿ ನೀವು? ಆ ಕಪ್ಪು ಬಣ್ಣ ಎಲ್ಲ ಹಚ್ಕೊಂಡ್ರಿ? ಬೆನ್ನಿನ ರಿಫ್ಲೆಕ್ಸ್ಗೆ, ಕೈಗಳ ಹಿಂದೆ, ಈ ಕಿಡ್ನಿಗೆ ಮತ್ತು ಈ ಬ್ಯಾಕ್ ಪೇನ್ ಇದಕ್ಕೆ ಹಾಕ್ಕೊಂಡು ಅಷ್ಟೇ. ನೋಡಿ, ಇದರಿಂದ ಅದು ನನಗೆ ಆಶ್ಚರ್ಯ ಆಯಿತು. 78 ವರ್ಷದ ಮನುಷ್ಯರಿಗೂ ಈ ಥರ ಹೀಲಿಂಗ್ ಆಗುತ್ತೆ ಅಂದರೆ ನಾನು ಬಸವರಾಜ್ ಸರ್ ಹೇಳ್ತಿದ್ರು 80 ವರ್ಷದವರೆಗೂ ಚೆನ್ನಾಗಿರ್ತೀರಂತೆ. ಸರ್ ನಾನು 125 ವರ್ಷದವರೆಗೂ ಚೆನ್ನಾಗಿರ್ತೀನಿ ನಿಮ್ಮ ಕಲರ್ ಥೆರಪಿ ಹಾಕ್ಕೊಂಡು ಅಂತಂದು ಹೇಳಿದೆ. ಯಾಕಂದರೆ ಎಲ್ಲಿವರೆಗೂ ನಮ್ಮಲ್ಲಿ ಲೈಫ್ ಫೋರ್ಸ್ ಇರುತ್ತೋ, ಆ ಎನರ್ಜಿ ಇರುತ್ತೋ, ಈ ಎನರ್ಜಿನೂ ಕೆಲಸ ಮಾಡುತ್ತೆ ಸಪ್ಲಿಮೆಂಟ್ ಆಗಿ. ಆ ಎನರ್ಜಿ ತೊಗೊಂಡು ನಾವು ಆರಾಮಾಗಿ ಇರ್ಬೋದು ಅಂತ. ನಿಮಗೆ ಸರ್ ಥ್ಯಾಂಕ್ ಯು. ನಿಮಗೆ ಹಿರಿಯರು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಸಿ. ಕಾರ್ಯಕ್ರಮ ನಮ್ಮದು ನೋಡ್ತಾ ಇದ್ರೆ ವಿಡಿಯೋಗಳು? ಡೆಫಿನೆಟ್ಲಿ ನಿಮ್ಮ ಕಾರ್ಯಕ್ರಮ ನೋಡೇ ಅದು ಇನ್ಸ್ಪಿರೇಷನ್ ಎಷ್ಟೊಂದಾಗಿದೆ. ನಿಮ್ಮನ್ನು ಹುಡುಕ್ತಾ ಇರ್ತೀನಿ, ಯಾವ ಬಂತಂತ ಬಿಡೋದೇ ಇಲ್ಲ ಅದನ್ನ. ಆ ಥರ ನೋಡ್ತಾ ಇರ್ತೀನಿ. ನೇರಕ್ಕೆ ಸಿಕ್ಕಾಕೊಂಡಿಲ್ಲ, ಆಪರ್ಚುನಿಟಿ ಸಿಕ್ಕಿದೆ ನಿಮ್ಮ ಹತ್ರ ಮಾತಾಡೋದು ಅಷ್ಟೇ. ಧನ್ಯವಾದಗಳು. ಆರೋಗ್ಯವಾಗಿರಿ, ಚೆನ್ನಾಗಿರಿ.